ವೇದಾಂತ ವಾಕ್ಯೇಷು ಸದಾ ರಮಂತಃ ಭಿಕ್ಷಾನ್ನ ಮಾತ್ರೇಣ ಚ ತುಷ್ಟಿಮಂತಃ ವಿಶೋಕವಂತಃ ಕರುಣೈಕವಂತಃ ಕೌಪೀನವಂತಃ ಖಲು ಭಾಗ್ಯವಂತಃ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸಂತುಷ್ಟದಾಯಕ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಗುರು ಗೋಚಾರ ಫಲ ವೃಷಭ ರಾಶಿಯವರಿಗೆ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನೋಡೋಣ. ದಿನಾಂಕ 2/6/2026 ಗುರು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಸುಮಾರು 1 ವರ್ಷಗಳ ಕಾಲದಿಂದ ವೃಷಭ ರಾಶಿಯವರಿಗೆ ಗುರು ಅತ್ಯಂತ ಲಾಭದಾಯಕವಾಗಿತ್ತು, ತುಂಬ ಸಪೋರ್ಟ್ ಅನ್ನು ಮಾಡಿತು. ಈ ಸಂದರ್ಭ ನಿಮಗೆ ತುಂಬ ಉತ್ತಮ ಸಮಯ ಅನ್ನುವಂಥದ್ದನ್ನು ನಾವು ತಗೊಳ್ಬಹುದು. ಸರಿ, ಈಗ ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗುತ್ತೆ. ವೃಷಭ ರಾಶಿಯವರಿಗೆ 2ನೇ ಮನೆಯಲ್ಲಿದ್ದಂತಹ ಗುರು ವಿಶೇಷವಾಗಿ 3ನೇ ಮನೆಗೆ ಹೋಗ್ತಾ ಇದ್ದಾರೆ. 2ನೇ ಮನೆಯಲ್ಲಿ ಗುರು ಇದ್ದಾಗ ಗುರುಬಲ ಇರುತ್ತೆ. ದ್ವಿತೀಯ ಸ್ಥಾನೇ ಗುರುಹು ಶುಭ, ಹಾಗಂತ ತೃತೀಯ ಸ್ಥಾನೇ ಗುರುಹು ಅಶುಭ ಅಂತೆಲ್ಲೂ ಹೇಳಿಲ್ಲ. ಏನಂದ್ರೆ ಗುರುವಿನ ಬಲ ಅನ್ನುವಂಥದ್ದು ಇರಲ್ಲ. ನೋಡಿ, ಇದರಲ್ಲಿ 2 ತರ ಇದೆ ಗುರುವಿನ ಬಲ. ಒಂದು ಗುರುವಿನ 5ನೇ ಮನೆ ದೃಷ್ಟಿ, ಇನ್ನೊಂದು ಗುರುವಿನ 7ನೇ ಮನೆ ದೃಷ್ಟಿ, ಇನ್ನೊಂದು ಗುರುವಿನ 9ನೇ ಮನೆಯ ದೃಷ್ಟಿ. ಇದು ಒರಿಜಿನಲ್. ಇದು ಬಿಟ್ಟು 2ನೇ ಮನೆಯಲ್ಲಿ ಗುರು ಇದ್ದಾಗ ಒಂದು ಗುರುಬಲ, 11ನೇ ಮನೆಯಲ್ಲಿ ಗುರು ಇದ್ದಾಗ ಒಂದು ಗುರುಬಲ ಬರುತ್ತೆ. ಇದು ಒಂದು ನಿಮಗೆ ಡೈರೆಕ್ಟ್ ಗುರುಬಲ ಅಲ್ಲ, ಗುರುವಿನ ಅನುಗ್ರಹ ಅಂತ ಕರಿತೀವಿ ನಾವು. ಗುರುವಿನ ಅನುಗ್ರಹ ಅಂದ್ರೆ ಏನು, ಗುರುಬಲ ಅಂತಾನೆ ಅರ್ಥ. ಬಟ್ 5, 7, 9 ಇದೆಯಲ್ಲ, ಆ ದೃಷ್ಟಿ ಇಂಪಾರ್ಟೆಂಟ್. ಈಗ 2ನೇ ಮನೆಯಲ್ಲಿ ಇದ್ದಂತ ಗುರು ವೃಷಭ ರಾಶಿಯವರಿಗೆ 3ನೇ ಮನೆಗೆ ಹೊರಟೋಗ್ತಾರೆ. ಇದೇ ಜೂನ್ 2ನೇ ತಾರೀಕು ಹೊರಟು ಬಿಡ್ತಾರೆ. ಸರಿ, ಹಾಗಾದ್ರೆ ಗುರುಬಲ ಇಲ್ಲ. ಗುರುಬಲ ಇಲ್ಲ ಅಂದಮೇಲೆ ನೀವೇನ್ ಮಾಡಬೇಕು? 2 ತರ ಹೇಳ್ತೀವಿ. ಒಂದು ಜನ್ಮಗುರು, ಇನ್ನೊಂದು ಗೋಚಾರ ಗುರು. ನಿಮ್ಮ ಜನ್ಮ ಜಾತಕ, ಮೂಲ ಜಾತಕದಲ್ಲಿ ಗುರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಗುರು ಏನಾದರೂ ಮೇಷ ರಾಶಿಯಲ್ಲೋ ಅಥವಾ ಕರ್ಕ ರಾಶಿಯಲ್ಲೋ, ಸಿಂಹ ರಾಶಿಯಲ್ಲೋ, ವೃಶ್ಚಿಕ ರಾಶಿಯಲ್ಲೋ, ಧನುರ್ ರಾಶಿಯಲ್ಲೋ, ಮೀನ ರಾಶಿಯಲ್ಲೋ, ಈ 6 ರಾಶಿಗಳಲ್ಲಿ ಎಲ್ಲಾದರೂ ಗುರು ಇದ್ದರೆ ಅದು ನಿಮಗೆ ಬಹಳ ಒಳ್ಳೆಯದು. ನಿಮ್ಮ ಮೂಲ ಜಾತಕ ಅದನ್ನು ನೀವು ನುರಿತ ಜ್ಯೋತಿಷ್ಯರನ್ನ ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನ ಮಾಡಿಸಿ ತಿಳ್ಕೊಳ್ಳಿ ಗುರು ಯಾವ ಪ್ಲೇಸಲ್ಲಿದ್ದಾರೆ, ಎಷ್ಟು ಪರ್ಸೆಂಟೇಜಲ್ಲಿದ್ದಾರೆ, ಅಂಡ್ ವಕ್ರಿ ಆಗಿದಾರ, ಅಸ್ತಂಗತರಾಗಿದ್ದಾರ, ಅಥವಾ ಗ್ರಹಗಳ ಪಾಪಗ್ರಹಗಳ ಜೊತೆ ಯುತಿ ಆಗಿದಾರ, ಇದನ್ನೆಲ್ಲ ತಿಳ್ಕೊಬೇಕು ನೀವು. ಅದು ಮೂಲ ಜಾತಕದಲ್ಲಿ ಮಾತ್ರ ತಿಳಿಯುತ್ತೆ, ಗೋಚಾರದಲ್ಲಿ ತಿಳಿಯಲ್ಲ. ಒಂದು ಪಕ್ಷ ಗುರು ಏನಾದರೂ ನಿಮ್ಮ ಮೂಲ ಜಾತಕದಲ್ಲಿ ಸ್ಟ್ರಾಂಗ್ ಆಗಿದ್ದರೆ, ಗೋಚಾರದ ಗುರುಬಲ ಇಲ್ಲ ಅಂದ್ರೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಗುರು ನಿಮಗೆ ಸದಾ ಕಾಲ ಅನುಗ್ರಹ ಮಾಡ್ತಾನೆ ಇರ್ತಾನೆ ಅಂತ ಅರ್ಥ. ಒಂದು ವೇಳೆ ಮೂಲ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಂತ ಅನ್ಕೊಳ್ಳಿ, ಆವಾಗ ವೃಷಭ ರಾಶಿಯವರು ಯೋಚನೆ ಮಾಡಬೇಕು. ಹೌದು, ನಮಗೆ ಗುರು ಮೂಲ ಜಾತಕದಲ್ಲಿ ಚೆನ್ನಾಗಿಲ್ಲ, ಇವಾಗ ಗೋಚಾರದಲ್ಲೂ ಚೆನ್ನಾಗಿಲ್ಲ, ಹಾಗಾಗಿ ನಮಗೆ ಸ್ವಲ್ಪ ಸಮಸ್ಯೆಗಳಾಗುವ ಸಾಧ್ಯತೆಗಳು ಇರುತ್ತೆ ಅನ್ನುವಂಥ ಭಾವನೆಯನ್ನು ತಗೊಂಡು ಒಂದು ಗುರು ಶಾಂತಿಯನ್ನ ಮಾಡ್ಕೋಬೇಕು. ಈಗ ಮೊದಲು ಫಲವನ್ನ ಹೇಳೋಣ. ಹೇಗಿರುತ್ತೆ ಫಲ ಅಂತಂದ್ರೆ, ಧೈರ್ಯಂ ವೀರ್ಯಂಚ ದುರ್ಬುದ್ಧಿ ಸಹೋದರ ಪರಾಕ್ರಮವು ದಕ್ಷ ಕರ್ಣ ಸಹಾಯೌಚ ಚಿಂತನೀಯಂ ತೃತೀಯತಃ. 3ನೇ ಸ್ಥಾನದಲ್ಲಿ ಏನೇನು ಚಿಂತನೆ ಮಾಡ್ಬೋದು ಅಂತ ಹೇಳುತ್ತೆ ಕುಂಡಲಿ ಸಮೀಕ್ಷೆ ಅನ್ನುವಂಥ ಗ್ರಂಥ. ಅವಾಗ ಗುರು 3ನೇ ಮನೆಯಲ್ಲಿದ್ರೆ, ತೃತೀಯದಲ್ಲಿ ಗುರುವಿದ್ದಾಗ ಗೋಚಾರದಲ್ಲಿ ಗುರುಬಲ ಇರುವುದಿಲ್ಲ. ಆದರೆ ಒಳ್ಳೆಯ ಮನೋಭಾವ ಇರುತ್ತೆ, ಒಳ್ಳೆಯ ಮನಸ್ಸುಳ್ಳವರಾಗಿರ್ತೀರ, ಒಳ್ಳೆಯ ಸಹೋದರರನ್ನ ಹೊಂದಿರ್ತೀರ. ಅಂದ್ರೆ ಈ ಸಮಯದಲ್ಲಿ ಕಿತ್ತಾಟ ಆಗ್ಬಿಟ್ಟಿದೆ, ಅಣ್ಣ ತಮ್ಮಂದ್ರ ಮಧ್ಯೆ, ಅಕ್ಕ ತಂಗಿಯರ ಮಧ್ಯೆ ಕಿತ್ತಾಟ ಆಗ್ಬಿಟ್ಟಿದೆ ಅಂದ್ರೆ ಈ ಸಮಯದಲ್ಲೆಲ್ಲ ಬ್ಯಾಲೆನ್ಸ್ ಆಗ್ಬಿಡುತ್ತೆ, ಅನುಕೂಲ ಆಗುತ್ತೆ. ಸ್ವಲ್ಪ ಕೆಟ್ಟ ಆಲೋಚನೆಗಳು ಬರುವಂತ ಸಾಧ್ಯತೆ, ಒಂದು ಕೆಟ್ಟ ಹವ್ಯಾಸಗಳನ್ನ ಮಾಡಿಕೊಳ್ಳುವ ಸಾಧ್ಯತೆ. ಹಾಗಾಗಿ ಕೆಟ್ಟ ಅಭ್ಯಾಸಕ್ಕೆ ನೀವು ಮಾರು ಹೋಗಬೇಡಿ. ಸ್ಥಾನಭ್ರಂಶ ಅಂದ್ರೆ ಯಾವ ಸ್ಥಾನದಲ್ಲಿದ್ದೀರೋ ಆ ಸ್ಥಾನದ ಪಲ್ಲಟ ಆಗುವ ಸಾಧ್ಯತೆ. ಉದಾಹರಣೆಗೆ ಒಂದು ಬಾಡಿಗೆ ಮನೆಯಲ್ಲಿದ್ರೆ ಅದನ್ನು ನಾವು ಪಾಸಿಟಿವ್ ಆಗಿ ತಗೊಳ್ಳೋಣ. ಬಾಡಿಗೆ ಮನೆಯಲ್ಲಿದ್ರೆ ಒಂದು ಲೀಸ್ ಮನೆಗೆ ಹೋಗೋದು, ಅಥವಾ ಲೀಸ್ ಮನೆಗಿದ್ರೆ ಒಂದು ಸ್ವಂತ ಮನೆಗೆ ಹೋಗೋದು, ಈ ತರದ ಸ್ಥಾನಭ್ರಂಶ ಅಂತ ತಗೊಳ್ಳೋಣ. ಸ್ಥಾನಭ್ರಂಶ ಅಂದ ತಕ್ಷಣ ಕೆಟ್ಟದ್ದು ಅಂತ ತಿಳ್ಕೊಳ್ಳೋದು ಬೇಡ. ಅಥವಾ ಉದ್ಯೋಗ ಸ್ಥಾನ ಹೊಟ್ಟೋಗುತ್ತೆ, ಹೊಸ ಉದ್ಯೋಗ ಸಿಗುತ್ತೆ,
ಹೀಗೆ ಏನಾದರೂ ಸ್ಥಾನ ಬದಲಾವಣೆ ಅಥವಾ ಟ್ರಾನ್ಸ್ಫರ್ ಆಗ್ತೀರಾ, ಗೌರ್ಮೆಂಟ್ ಅಧಿಕಾರಿಗಳಾದರೆ ಟ್ರಾನ್ಸ್ಫರ್ ಆಗ್ತೀರಾ, ಅಥವಾ ನಿಮ್ಗೆಲ್ಲೋ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಅಥವಾ ಮಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಅಥವಾ ಎಲ್ಲೋ ಗುಲ್ಬರ್ಗದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ರಾಯಚೂರಲ್ಲಿ ಕೆಲಸ ಮಾಡ್ತಾ ಇರ್ತೀರಾ. ಅಂಥವ್ರು ಸಡನ್ ಆಗಿ ಹೈದರಾಬಾದ್ಗೆ ನಿಮಗೆ ಸಿಕ್ಬಿಡುತ್ತೆ, ಇಲ್ಲ ಚೆನ್ನೈಗೆ ಸಿಕ್ಬಿಡುತ್ತೆ, ಇಲ್ಲ ಪುಣೆಗೆ ಸಿಕ್ಬಿಡುತ್ತೆ, ಇಲ್ಲ ಎಲ್ಲೋ ಉತ್ತರ ಪ್ರದೇಶದಲ್ಲಿ ಸಿಕ್ಬಿಡುತ್ತೆ. ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಸಿಗುತ್ತೆ. ಸ್ಥಾನ ಬದಲಾವಣೆ, ಸ್ಥಾನ ಪಲ್ಲಟ ಅನ್ನುವಂಥದ್ದನ್ನು ತಗೊಳ್ಬೋದು. ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ, ನೆಗೆಟಿವ್ ಆಗಿ ತಗೊಳ್ಳಿ. ಸ್ಥಾನಭ್ರಂಶ ಅನ್ನುವಂತಹ ಒಂದು ವಾಕ್ಯ ಇದೆಯಲ್ಲ, ಅದು ಒಂದು ಸ್ವಲ್ಪ ಭಯಪಡಿಸುವಂಥ ರೀತಿ ಇದ್ರು ಕೂಡ ಅದನ್ನು ನಾವು ಪಾಸಿಟಿವ್ ಆಗಿ ತಗೊಳ್ಳೋಣ. ಮತ್ತೆ ಸ್ವಲ್ಪ ನಿಮ್ಮ ಬಂಧುಗಳು ನಿಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚು ಜಾಸ್ತಿ ಪಟ್ಕೋತಾರೆ. 3ನೇ ಮನೆ ಗುರು ಇದ್ದಾಗ ಸಪೋರ್ಟ್ ಸಿಗಲ್ಲ. ಯಾರೋ ಬಂಧುಗಳು ನಿಮ್ಗೆ ಸಪೋರ್ಟ್ ಮಾಡೋದು, ನಾನಿದೀನಿ ತಲೆ ಕೆಡಿಸ್ಕೊಬೇಡ ಧೈರ್ಯವಾಗಿ ಹೋಗು ಅಂತ ಹೇಳೋದು, ಆ ಥರ ಧೈರ್ಯದ ಮಾತುಗಳು, ಹಣದ ವ್ಯವಹಾರದಲ್ಲಿ ಸಪೋರ್ಟ್ ಮಾಡೋದು, ಮಾರಲ್ ಸಪೋರ್ಟು, ಇದೆಲ್ಲ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಪ್ರಯತ್ನಕ್ಕೆ ಸರಿಯಾದ ಫಲ ಮಾತ್ರ ಸಿಗುತ್ತೆ. ಅಂದ್ರೆ ನಿಮ್ಮ ಪ್ರಯತ್ನ, ಅಲ್ಲಿ ನೋಡಿ 2 ವಾಕ್ಯ ಇದೆ. ಒಳ್ಳೆಯ ಫಲ ಸಿಗುತ್ತದೆ ಅನ್ನುವಂಥ ಒಂದು ವಾಕ್ಯ ಬರುತ್ತೆ ಗುರುಬಲ ಇದ್ದಾಗ. ಪ್ರಯತ್ನ ಬಲಿಷ್ಠವಾದರೆ ಒಳ್ಳೆಯ ಫಲ ಸಿಗುತ್ತೆ. ಎಷ್ಟು ವ್ಯತ್ಯಾಸ ಇದೆ ಎರಡಕ್ಕೂ. ಈ ಟೈಮಲ್ಲಿ ನೀವು ಪ್ರಯತ್ನವನ್ನು ಹೆಚ್ಚು ಮಾಡಬೇಕಾಗತ್ತೆ. ಸ್ವಲ್ಪ ಕಫ ಸಮಸ್ಯೆ ಈ ವರ್ಷ ಪೂರ್ತಿ, ಅಂದರೆ 379 ದಿನಗಳು, ಅವಾಗ ದಿನಾಂಕ 2/6/2026ರಿಂದ 15/6/2027ರವರೆಗೂ ನಿಮ್ಗೊಂದು ಸ್ವಲ್ಪ ಈ ಕಫ ಸಮಸ್ಯೆಗಳು, ಒಂದು 379 ದಿನಗಳು ಅಂತ ತಗೊಳ್ಳಿ. ಕಫ ಜಾಸ್ತಿ ತೊಂದರೆ ಮಾಡುವಂಥದ್ದು, ಗಂಟಲಿನ ಸಮಸ್ಯೆ, ಆಮೇಲೆ ಅದರ ಜೊತೆಗೆ ಇನ್ನೇನಪ್ಪ, ಕಿವಿ ಸಮಸ್ಯೆ, ಅಗ್ನಿಮಾಂದ್ಯ ಅಂತೀವಿ. ಅಗ್ನಿಮಾಂದ್ಯ ಅಂದ್ರೇನು, ಹೊಟ್ಟೆಲಿರುವಂಥ ಅಗ್ನಿ ಸ್ವಲ್ಪ ಶಕ್ತಿ ಕುಂದುತ್ತೆ, ಕರಗುತ್ತೆ. ಅಗ್ನಿ ಅಂತಂದ್ರೆ ನಿಮಗೆ ಅದೊಂದು ಫ್ಲೂಯಿಡ್ ಬರುತ್ತಲ್ಲ, ನಿಮಗೆ ಜೀರ್ಣಕ್ರಿಯೆ ಮಾಡೋದಕ್ಕೆ, ಮೇಧೋ ಜೀರ್ಣ ರಸ, ಅದಕ್ಕೆ ಸ್ವಲ್ಪ ಬಲ ಕಮ್ಮಿ ಆಗುತ್ತೆ, ಅಗ್ನಿಮಾಂದ್ಯ ಆಗುತ್ತೆ. ತುಂಬಾ ಓಡಾಡ್ತೀರಾ ಇನ್ಮೇಲೆ, ಜೂನ್ 2ನೇ ತಾರೀಕು ಆದ್ಮೇಲೆ ಓಡಾಟ ಜಾಸ್ತಿ, ಸಂಚಾರಶೀಲರಾಗುತ್ತೀರಿ. ಇದು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಇಬ್ಬರಿಗೂ ಅಪ್ಲಿಕೇಬಲ್ ಆಗುತ್ತೆ. ಇದು ಒಂದು ವಿಚಾರ ಆಯ್ತಾ. ನೋಡಿ, ಇದು ಗುರುವಿನ ಒಂದು ಪ್ರಭಾವದಲ್ಲಿ ಪಾಸಿಟಿವ್ಸ್ ನೆಗೆಟಿವ್ಸ್. ನಾವು ನೆಗೆಟಿವ್ನು ಕೂಡ ಪಾಸಿಟಿವ್ ತಗೊಂಡ್ಬಿಡ್ತೀವಿ ಅಲ್ವಾ, ಅದು ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಗುರು ಬಂದು ನಿಮ್ಮ ರಾಶಿಗೆ 3ನೇ ಮನೆಯಲ್ಲಿ ಬಂದು ಕುತ್ಕೊಂಡಿದ್ದಾರೆ. ಆದ್ರೆ ಅವರಲ್ಲಿ ಉಚ್ಚ ಸ್ಥಾನದಲ್ಲಿ ಇರ್ತಾರೆ, ಅದನ್ನು ಮರಿಬಾರದು ನೀವು. ಗುರುಬಲ ಇಲ್ಲ ಅಂದ್ರೆ ಅವರು ಉಚ್ಚ ಸ್ಥಾನದಲ್ಲಿ ಇರ್ತಾರೆ. ಒಂದು ತಿಳ್ಕೊಳ್ಳಿ, ಒಂದು ಸೀಕ್ರೆಟ್ ಹೇಳ್ಬಿಡಲ್ಲ, ಈ ವರ್ಷ ಗುರು ಬಂದು ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಜೂನ್ 2ನೇ ತಾರೀಕು. 12 ರಾಶಿಯವರು ಚೆನ್ನಾಗಿರುತ್ತೆ. ಈ ರಾಶಿಯವರು ಗುರುಬಲ ಹೋಗುತ್ತೆ, ಹೌದು ಗುರುಬಲ ಹೋಗುತ್ತೆ, ಗುರುಬಲ ಬರುತ್ತೆ, ಆಯಾ ರಾಶಿ ಪಡ್ಕೊಂಡಿರ್ತಕ್ಕಂಥ ಅದೃಷ್ಟ. ಆದರೆ ಗುರು ಉಚ್ಚ ಸ್ಥಾನದಲ್ಲಿದ್ದಾಗ 12 ರಾಶಿಯವ್ರಿಗೂ ಫಲ ಒಳ್ಳೆ ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಏನು ಒಳ್ಳೆಯ ಓದುಗಾರರಾಗ್ತೀರಾ, ರಾಜನೀತಿ ತುಂಬಾ, ಪೊಲಿಟಿಕಲ್ ಸೈನ್ಸ್ ಯಾರಾದರೂ ಮಾಡ್ತಾ ಇದ್ರೆ ತುಂಬಾ ಒಳ್ಳೆಯದು. ಹಣವಂತರಾಗ್ತೀರಾ, ಜ್ಞಾನವಂತರಾಗ್ತೀರಾ, ಬಹಳ ವಿಶ್ವಾಸಿಗಳಾಗ್ತೀರಾ. ಪೂಜೆ, ಮಂತ್ರ, ಹೋಮ ಇತ್ಯಾದಿಗಳಲ್ಲಿ ಸ್ವಲ್ಪ ಹೆಚ್ಚು ನಿಮ್ಮ ಗಮನ ಇರುತ್ತೆ. ಸ್ತ್ರೀಯರಿಗಂತೂ ತುಂಬ ಅದ್ಭುತವಾದಂಥ ವರ್ಷ ಅಂತ ಹೇಳ್ಬೋದು ವೃಷಭ ರಾಶಿಯವರಿಗೆ. ಇದೆಲ್ಲ ಒಂದು ಸ್ವಲ್ಪ ಅನುಕೂಲ. ಪರರ ಕಾರ್ಯವನ್ನು ಕೂಡ ಆಸಕ್ತಿಯಿಂದ ಮಾಡ್ತೀರಾ. ಶ್ರೀಮಂತರಾಗಬೇಕಂತ ಬಯಕೆಯಿಂದ, ಅತಿಯಾದ ಆಸೆಯಿಂದ ಹೆಚ್ಚು ಶ್ರಮ ಪಟ್ಟು ಆರೋಗ್ಯನ ಹಾಳು ಮಾಡ್ಕೋತೀರ, ಹುಷಾರು. ಆಮೇಲೆ ಪತ್ನಿ, ಪತಿ, ಮಕ್ಕಳು, ಕುಟುಂಬ ತುಂಬ ಚೆನ್ನಾಗಿರುತ್ತೆ. ಗೃಹ ಸೌಖ್ಯ ತುಂಬ ಚೆನ್ನಾಗಿರುತ್ತೆ. ಅಂತಃಕರಣ ತುಂಬ ಶುದ್ಧಿ ಇರುತ್ತೆ. ಆದರೆ ಸ್ವಲ್ಪ ಹಣ ಗಳಿಸಿದ ಮೇಲೆ ನಾನು ನಂದು ಅಂತ ಅಹಂ ಬರುತ್ತೆ, ಅದು ಬರದೆ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಅದು ತುಂಬ ಇಂಪಾರ್ಟೆಂಟ್. ಆಮೇಲೆ ಗುರು 3ಯ ಭಾವದಲ್ಲಿದ್ದರೆ ಇನ್ನೂ ಕೆಲವೊಂದೆಲ್ಲ ಬದಲಾವಣೆಗಳು ಹೇಳಿದೆ. ಲಿಮಿಟ್ಸ್ ಅಲ್ಲಿ ಇರ್ತೀರಾ, ತನ್ನ ಅಂಕೆಯಲ್ಲಿ ಇರುತ್ತಾರೆ, ಲಿಮಿಟ್ಸ್ ಅಲ್ಲಿ ಇರ್ತೀರಾ ನೀವು. ಹೆಣ್ಣಾಗ್ಲಿ ಗಂಡಾಗ್ಲಿ ಲಿಮಿಟ್ ಅನ್ನು ಕ್ರಾಸ್ ಮಾಡಲ್ಲ. ಅಂದ್ರೆ ಉದಾಹರಣೆಗೆ ಒಂದು 50,000 ಸಂಬಳ ಇದ್ರೆ 50,000ಕ್ಕೆ ನೀವು ಕಮಿಟ್ಮೆಂಟ್ ಇಟ್ಕೊಂಡಿರ್ತೀರ, ಆ ಲಿಮಿಟ್ಸ್ ಕ್ರಾಸ್ ಆಗಲ್ಲ. ಶಾಸ್ತ್ರ ಹೆಚ್ಚು ಕಲಿತೀರಾ, ಜನ್ಮಸ್ಥಳದ ಮೇಲೆ ತುಂಬ ವ್ಯಾಮೋಹ ಜಾಸ್ತಿ ಬರುತ್ತೆ, ಒಳ್ಳೆ ಗೌರವ ಸಿಗುತ್ತೆ. ಆಮೇಲೆ ಒಳ್ಳೆ ಮಗಳು ಜನನ ಆಗುತ್ತೆ, ಅಥವಾ ಒಳ್ಳೆ ಹೆಣ್ಣು ಮಗಳನ್ನು ವಿವಾಹ. ಒಳ್ಳೆ ಅಂದ್ರೆ ಏನು ಗುರುಗಳೇ ಅಂದ್ರೆ ಸಂಸ್ಕಾರ, ಸಂಪ್ರದಾಯ ಇದೆಲ್ಲ ಕಲ್ತಿರ್ತಕ್ಕಂಥ, ಸಪೋರ್ಟ್ ಮಾಡುವಂಥ ಮಗಳಾದರೂ ನಿಮಗೆ ಹುಟ್ಟುತ್ತಾಳೆ, ಇಲ್ಲಾಂದ್ರೆ ಹೆಂಡತಿಯಾದರೂ ಬರ್ತಾಳೆ, ಅಂದ್ರೆ ಕುಟುಂಬ ವೃದ್ಧಿ ಆಗುತ್ತೆ. ಸ್ತ್ರೀಯಿಂದ ಅನುಕೂಲ, ಸ್ತ್ರೀಯರಿಗಾದರೆ ಪುರುಷರಿಂದ ಅನುಕೂಲ, ಹಂಗೆ ಉಲ್ಟಾ ಮಾಡ್ಕೋಬೇಕು. ಆಮೇಲೆ ಸಹೋದರರ ಸಪೋರ್ಟು ಸಿಗುತ್ತೆ, ಭಾಳ ಬುದ್ಧಿವಂತರಾಗ್ತೀರಾ, ಅತಿಥಿಗಳನ್ನು ಭಾಳ ಚೆನ್ನಾಗಿ ಸತ್ಕಾರ ಮಾಡ್ತೀರಾ, ಎಲ್ಲರ ಹತ್ರ ಸ್ವಲ್ಪ ಒಂದು ಬಾಂಧವ್ಯ ಚೆನ್ನಾಗಿ ಇಟ್ಕೋತೀರಾ. ನೆರೆಹೊರೆಯವರು ಯಾರನ್ನೂ ಶತ್ರು ಮಾಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಇದೊಂದು ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ. 3ನೇದು, ಗುರು 3ನೇ ಭಾವಾಧಿಪತಿ ಆದರೆ ಏನು ಫಲ? ಹಾಗಾದರೆ ಗುರು 3ನೇ ಭಾವಾಧಿಪತಿ ಆದರೆ
ನೀತಿಶಾಸ್ತ್ರದಲ್ಲಿ ಅಂದರೆ ಹೆಚ್ಚು ನೀತಿಶಾಸ್ತ್ರ ಅಂತಂದರೆ ಈ ಲಾಯರು, ಜಡ್ಜು, LLB ಈ ಥರದೆಲ್ಲ ಸ್ವಲ್ಪ ಹೆಚ್ಚು ಗಮನ ಇರುತ್ತೆ. ಮಾತಿನ ಮಲ್ಲರಾಗ್ತೀರ, ತುಂಬ ಚೆನ್ನಾಗಿ ಮಾತಾಡುವಂಥವ್ರಾಗ್ತೀರ. ಒಳ್ಳೆ ಬುದ್ಧಿ ಜ್ಞಾನ ಇರುತ್ತೆ. ಕುಟುಂಬ ಸದಸ್ಯರ ಜೊತೆ ಭಾಳ ಶುಭ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಉತ್ತಮ ಬಾಂಧವ್ಯ ಅಭಿವೃದ್ಧಿಯಾಗಿ ಗೃಹ ಸೌಖ್ಯ ಪ್ರಾಪ್ತಿಯಾಗಿ ಸ್ವಲ್ಪ ಅನುಕೂಲ ಆಗುತ್ತೆ. ಆದರೆ ಫಿನಾನ್ಷಿಯಲ್ ಆಗಿ ಮಾತ್ರ ವೀಕ್ ಆಗ್ತೀರಾ. ವೀಕ್ ಮೀನ್ಸ್ ಈ ಸಂಪಾದನೆ ಮಾಡಿರೋದನ್ನ ಲೋನ್ ಕಟ್ಟೋದು, ಮನೆ ತೊಗೊಳ್ಳೋದು, ಸೈಟ್ ತೊಗೊಳ್ಳೋದು, ಈ ಥರದೆಲ್ಲ ಮಾಡಿ ಸ್ವಲ್ಪ ಇಂಬ್ಯಾಲೆನ್ಸ್ ಮಾಡ್ಕೋತೀರಾ. ಲಿಕ್ವಿಡಿಟಿ ಸ್ವಲ್ಪ ಕಷ್ಟ ಆಗುತ್ತೆ, ಶ್ರಮ ಪಡಬೇಕಾಗಿ ಬರುತ್ತೆ. ಇದೆಲ್ಲ ಸ್ವಲ್ಪ ಸಮಸ್ಯೆಗಳು ಉಂಟಾಗೋ ಸಾಧ್ಯತೆ ಇರುತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡಿ ಇಷ್ಟು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ನೋಡಿ, ಮಿಥುನ ರಾಶಿಯವರು ಗುರುಬಲ ಹೋಗುತ್ತೆ ಅಂದ್ರೂ ಕೂಡ ಎಷ್ಟು ಪಾಸಿಟಿವ್ ಇದೆ ನಮಗೆ ಅಲ್ವಾ? ಈ ಪಾಸಿಟಿವ್ನೆಲ್ಲ ಖಂಡಿತ ನೀವು ಯುಟಿಲೈಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಯಾವುದೇ ಕಾರಣಕ್ಕೂ ಗುರುಬಲ ಹೋಯಿತು, ನನ್ನ ಗುರು ಆಶೀರ್ವಾದ ಸಿಗಲ್ಲ ಅನ್ನೋಂಥ ನೆಗೆಟಿವ್ ಮೈಂಡ್ ಸೆಟ್ಟನ್ನು ಇಟ್ಕೊಳಕ್ಕೆ ಹೋಗಬೇಡಿ. ಮೋರ್ ಓವರ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಗುರು ಬಂದು ನಿಮಗೆ ಜೂನ್ 2ನೇ ತಾರೀಕು 2026 ಬದಲಾವಣೆ ಆಗಿ 2ನೇ ಮನೆಯಿಂದ 3ನೇ ಮನೆಗೆ ಹೋಗ್ತಾರೆ. ಗುರುಬಲ ಇರೋದಿಲ್ಲ. ಗುರುಬಲ ಇಲ್ಲ ಅಂದ್ರೂ ಕೂಡ ನೀವು ಗುರು ಶಾಂತಿ ಮಹಾಯಾಗಗಳನ್ನು ಮಾಡ್ಕೊಳ್ಳಿ. ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ಇದೇ ಸಮಯಕ್ಕೆ ಸುಮಾರು ಜಾಗಗಳಲ್ಲಿ ಮಾಡ್ತಾ ಇರ್ತಾರೆ. ನಿಮ್ಮ ಊರಲ್ಲಿ, ದೇವಸ್ಥಾನದಲ್ಲಿ, ಮಠ ಮಂದಿರಗಳಲ್ಲಿ ಎಲ್ಲಾದ್ರೂ ಒಂದು ಕಡೆ ಆಯೋಜನೆ ಮಾಡಿರ್ತಾರೆ. ಅಲ್ಲಿಗೆ ಹೋಗಿ ಗುರು ಶಾಂತಿಗೆ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟು 500, 1000, 2000, 5000 ಚಾರ್ಜಸ್ ಇಟ್ಟಿರ್ತಾರೆ. ಆ ಚಾರ್ಜಸ್ ಅನ್ನ ಪೇ ಮಾಡಿ ನೀವು ಗುರು ಶಾಂತಿ ಮಹಾಯಾಗವನ್ನು ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ. ವೃಷಭ ರಾಶಿ ಬೇಕು. ಇನ್ ಕೇಸ್ ಎಲ್ಲೂ ನಿಮ್ಗೆ ಅನುಕೂಲ ಆಗಲಿಲ್ಲ ಅಂದ್ರೆ ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೇನೆ. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆಗೆ ಬಂದು, ಅತ್ತಿಬೆಲೆಯಿಂದ 1-1.5 ಕಿಲೋಮೀಟರ್ ದೂರದಲ್ಲಿ ಲಕ್ಷ್ಮೀಕುಂಟೆ ಗ್ರಾಮ ಕ್ಷೇತ್ರದಲ್ಲಿ ಈ ಒಂದು ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. ಈ ಯಾಗ ಕೇವಲ ಗುರುಶಾಂತಿ ಮಾತ್ರ ಅಲ್ಲದೆ ಗಣಪತಿ ಹೋಮ, ನವಗ್ರಹ ಹೋಮ, ನವಗ್ರಹದಲ್ಲಿ 9 ಗ್ರಹಗಳಿಗೂ 1008 ಸ್ವಾಹಾಕಾರ ಹೋಮ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ವಿಶೇಷವಾಗಿ ಮಧು ಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. ಈ ಯಾಗದ ಜೊತೆಗೆ ಗುರುಶಾಂತಿ 1,00,000 ಸ್ವಾಹಾಕಾರದ ಮಹಾಯಾಗವನ್ನು ಮಾಡ್ತಾ ಇರೋದ್ರಿಂದ ಇದಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 8431384001 ಅನ್ನುವಂತಹ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮ್ಗೆಲ್ಲ ಡೀಟೇಲ್ಸು ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತಾರೆ. ಅದನ್ನು ತಗೊಂಡು 1,001 ರೂಪಾಯಿ ಅಮೌಂಟನ್ನು ನೀವು ಪೇ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ನಿಮ್ಮ ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು ನೀವು ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ರೆ ಅದನ್ನು ಇಲ್ಲಿ ಪೂಜೆಯಲ್ಲಿ ಸಂಕಲ್ಪವನ್ನು ಮಾಡಿ, ಯಾಗದಲ್ಲಿ ಸಂಕಲ್ಪವನ್ನು ಮಾಡಿ, ಪ್ರಸಾದವಾಗಿ ಕರುಂಗಲಿ ಮಾಲಾ ಮತ್ತು ಅಕ್ಷತೆ ವಿತ್ ಒರಿಜಿನಲ್ ಸರ್ಟಿಫಿಕೇಟ್ ಸಮೇತವಾಗಿ ನಿಮಗೆ ಕೊರಿಯರ್ ಮುಖಾಂತರ ಮನೆಗೆ ಬಂದು ತಲುಪುತ್ತೆ. ಈ ಕರುಂಗಲಿ ಮಾಲೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ, ನೆಗೆಟಿವ್ ವೈಬ್ರೇಷನ್ಸ್ ದೂರ ಆಗುತ್ತೆ. ಅದನ್ನು ಕರುಂಗಲಿ ಮಾಲೆಯನ್ನು ಧರಿಸ್ಕೋಬೇಕಾಗತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಮೋರ್ ಓವರು ಈ ಒಂದು ಪೂಜಾ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಯಾವುದೇ ಹಣದ ವ್ಯವಹಾರ ಇರಲ್ಲ, ಬೇರೆ ಯಾವುದೇ ಫೋನ್ ನಂಬರು ಇಲ್ಲ. 8431384001 ಈ ಒಂದು ನಂಬರ್ ಮಾತ್ರ ನೀವು ಮಾಡಬೇಕು. ಗುರುಗಳೇ, ನಾವು ದುಡ್ಡು ಕಟ್ಟಿಲ್ಲ ಅಂತಂದ್ರೂ ಬರ್ಬೋದಂದ್ರೆ ಖಂಡಿತ ಬರ್ಬೋದು. ದುಡ್ಡು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ನಿಮ್ಗೆ ಕರುಂಗಲಿ ಮಾಲೆ ಬೇಕು, ಸಂಕಲ್ಪ ಮಾಡಿಸ್ಕೋಬೇಕು, ಗುರುಬಲ ಹೋಗುತ್ತೆ ಅಂದರೆ ಮಾಡಿಸ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಡೈರೆಕ್ಟಾಗಿ ಕೂಡ ನೀವು ಬರ್ಬೋದು. ಡೈರೆಕ್ಟಾಗಿ ಬಂದು ಯಾಗದಲ್ಲಿ ಪಾರ್ಟಿಸಿಪೇಟ್ ಮಾಡಿ, ದೇವರ ದರ್ಶನ ಮಾಡಿ, ಅನ್ನದಾನ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಗುರುಗಳ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ಬೋದು. ಇದಲ್ಲದೆ ತುಂಬ ಜನದ ಒಂದು ಕ್ವಶನ್ಸ್ ಇದೆ. ಗುರುಗಳೇ, ನಾವು ತುಂಬ ದೂರ ಇದ್ದೀವಿ, ನಾವು ಬೇರೆ ಬೇರೆ ಸ್ಟೇಟ್ಸಲ್ಲಿ ಇದ್ದೀವಿ, ನಾವು ಅಮೌಂಟನ್ನು ಕಳಿಸ್ತೀವಿ, ನಾವು ಬರೋಕ್ಕಾಗಲ್ಲ, ಹೆಂಗೆ ನೋಡಲಿಲ್ಲ ಅಂದರೆ ಫಲ ಸಿಗುತ್ತಾ ಅಂದರೆ ಖಂಡಿತ ಸಂಕಲ್ಪ ಆಗುತ್ತೆ. ಅದ್ರ ಜೊತೆಗೆ ನೀವು ಯೂಟ್ಯೂಬು, ಫೇಸ್ಬುಕ್ಕು ಇದರಲ್ಲೆಲ್ಲ ಲೈವ್ ಆಗಿ ನೀವು ಪೂರ್ತಿ ಕಾರ್ಯಕ್ರಮವನ್ನು ವಿಡಿಯೋ ನೋಡ್ಬೋದು. ತುಂಬ ಚೆನ್ನಾಗಾಗುತ್ತೆ, ಬಹಳ ವಿಜೃಂಭಣೆಯಿಂದ ಆಗುತ್ತೆ, ವಿಶೇಷವಾಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ನೀವು ನಿಮ್ಮ ಮೊಬೈಲಲ್ಲಿ ಕೂಡ ನೋಡ್ಬೋದು. ನೋಡಿ ಅಲ್ಲಿಂದ ದರ್ಶನ ಪಡ್ಕೋಬೋದು. ಹೆಂಗೂ ಸಂಕಲ್ಪ ಆಗುತ್ತೆ. ನೀವು ಇಲ್ಲಿ ಬಂದರೂ ಸಂಕಲ್ಪ ಮಾಡ್ತೀರಾ. ಏನಂದರೆ ಫಿಸಿಕಲ್ ಆಗಿರಲ್ಲ, ಇಲ್ಲಿ ನಡೆಯುವಂಥ ಅನ್ನದಾನ ನೀವು ಸ್ವೀಕಾರ ಆಗಲ್ಲ. ಬಿಟ್ಟರೆ ಇನ್ನು ಉಳಿದೆಲ್ಲದರಲ್ಲೂ ನೀವು ಅಪ್ಲೈ ಆಗ್ತೀರಾ. ಹಾಗಾಗಿ ಟೆನ್ಷನ್ ಇಲ್ಲ, ಏನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ವೃಷಭ ರಾಶಿಯವರು ಕಡ್ಡಾಯವಾಗಿ ಗುರುಶಾಂತಿ ಯಾಗ ಮಾಡಿಸ್ಕೊಳ್ಳಿ. ಅದರಿಂದ ನಿಮಗೆ ಗುರುವಿನ ಮತ್ತಷ್ಟು ಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಭಗವಂತರ ಆಶೀರ್ವಾದ ಅನ್ನುವಂಥದ್ದು ತೃಪ್ತಿಯಾಗಿ ನಿಮಗೆ ಸಿಗುತ್ತೆ. ಅದರಿಂದ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಕಾಣ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ವೃಷಭ ರಾಶಿಯ ಗುರು ಗೋಚಾರ ಫಲದ ಒಂದು ಕಂಪ್ಲೀಟ್ ಡಿಟೈಲ್ ವಿಡಿಯೋನ ನಾನು ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ
ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.